ಹೋಟೆಲ್ಗಳಾಯಿತು, PG ಆಯಿತು, ದೇವಸ್ಥಾನ ಆಯಿತು, ಮದುವೆ ಕಾರ್ಯಕ್ರಮಕ್ಕೂ ಕೂಡ ಈಗ ಸಿಲಿಂಡರ್ ಕೊರತೆಯ ಪರಿಣಾಮ ಬಿಸಿ ತಟ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಕೊರತೆ ಉಂಟಾಗ್ತಾ ಇರೋದ್ರಿಂದ ಮದುವೆಗಳ ಮೇಲೆ, ಮದುವೆ ಕಾರ್ಯಕ್ರಮಗಳ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಇದೆ. ಬುಕ್ ಮಾಡಿದ್ದ ಮದುವೆಯನ್ನ ನಡೆಸೋದು ಕೂಡ ಕಷ್ಟ ಎನ್ನುವಂತಹ ಸ್ಥಿತಿ. ಈಗಾಗಲೇ ಬುಕ್ ಆಗಿರುವಂತಹ ಮದುವೆಗಳನ್ನು ನಡೆಸೋದು ಕಷ್ಟ. ಹೊಸದಾಗಿ ಬುಕ್ ಮಾಡೋದಕ್ಕಂತೂ ಕಲ್ಯಾಣ ಮಂಟಪಗಳೇ ಸಿಗ್ತಾ ಇಲ್ಲ. ಕಲ್ಯಾಣ ಮಂಟಪಗಳ ಮಾಲೀಕರೇ ಹಿಂದೇಟು ಹಾಕ್ತಾ ಇದ್ದಾರೆ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಹೊಸದಾಗಿ. ಯಾಕೆಂದ್ರೆ ಸಿಲಿಂಡರ್ ಕೊರತೆ ಆಗ್ತಾ ಇದೆ. ಯಾವತ್ತಿಗೆ ನೀಗತ್ತೆ ಅನ್ನೋದ್ರ ಕ್ಲಾರಿಟಿ ಸದ್ಯಕ್ಕೆ ಯಾರಿಗೂ ಇಲ್ಲ. ಹೀಗಾಗಿ ಈಗ ನಾವು ಸಿಲಿಂಡರ್ಗಳು ಇಲ್ಲದಿರುವಂತಹ ಈ ಸಂದರ್ಭದಲ್ಲಿ ಬುಕ್ಕಿಂಗ್ ಮಾಡಿಕೊಂಡ್ರೆ ಸಮಸ್ಯೆ ಆಗತ್ತೆ ಅಂತ ಬುಕ್ಕಿಂಗ್ ಮಾಡೋದಕ್ಕೂ ಹಿಂದೇಟು ಹಾಕ್ತಾ ಇದ್ದಾರೆ ಮಾಲೀಕರು. ನಮ್ಮ ಪ್ರತಿನಿಧಿ ಚಂದನ ಜಯನಗರದ ಶ್ರೀ ಸಾಯಿ ಕನ್ವೆನ್ಷನ್ ಹಾಲ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದನ, ಮದುವೆ ಕಾರ್ಯಕ್ರಮಗಳಿಗೂ ಕೂಡ, ಮದುವೆ ಮಂಟಪಗಳಿಗೂ ಕೂಡ ಈಗ ಕಮರ್ಷಿಯಲ್ ಸಿಲಿಂಡರ್ನ ಬಿಸಿ ತಟ್ತಾ ಇರುವಂಥದ್ದು, ಅಲ್ಲಿ ಪರಿಸ್ಥಿತಿ ಹೇಗಿದೆಯಂತೆ? ನವೀನ್, ಈಗ ಹೋಟೆಲ್ ಆಯ್ತು, PG ಆಯ್ತು, ದೇವಸ್ಥಾನನೂ ಆಯ್ತು, ಈಗ ಮದುವೆ ಕಲ್ಯಾಣ ಮಂಟಪಗಳಿಗೂ ಕೂಡ ಈ ಸಿಲಿಂಡರ್ ಒಂದು ವ್ಯತ್ಯಯದ ಪ್ರಭಾವ ಬೀರ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಬುಕ್ ಮಾಡಿರುವಂತ ಮದುವೆಗಳನ್ನ ಹೇಗ್ ಮಾಡೋದು ಅನ್ನುವಂಥದ್ದು ಈಗ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ಆಗಿದೆ. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳ ಸರಬರಾಜು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರೋ ಬೆನ್ನಲ್ಲೇ ಮದುವೆ ಮಾಡೋದಕ್ಕೆ ಸುಮಾರು ಸಿಲಿಂಡರ್ಗಳ ಅವಶ್ಯಕತೆ ಇರುತ್ತೆ. ಸೊ ಹೀಗಾಗಿ ಮದುವೆ ಹೇಗ್ ಮಾಡೋದು ಅನ್ನುವಂತ ಆತಂಕ ಕ್ರಿಯೇಟ್ ಆಗಿರುವಂತದ್ದು. ಸದ್ಯ ನಾನೀಗ ಜಯನಗರದ ಶ್ರೀ ಸಾಯಿ ಕನ್ವೆನ್ಷನ್ ಹಾಲ್ ಮುಂಭಾಗದಲ್ಲಿದ್ದೀನಿ. ಸದ್ಯ ಇಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ. ಅಂದ್ರೆ ಯಾವ ರೀತಿ ಸಿಲಿಂಡರ್ ವ್ಯತ್ಯಯ ಆಗಿರೋದ್ರಿಂದ ಮದುವೆ ಹೇಗ್ ಮಾಡೋದು, ನಾಳೆ ನಾಡಿದ್ದೆಲ್ಲ ಈಗ ಬುಕ್ ಆಗಿದೆ, ಆ ಮದುವೆಗಳನ್ನ ಹೇಗ್ ಮಾಡೋದು? ಯಾಕಂದ್ರೆ ಕಂಪ್ಲೀಟ್ ಆಗಿ ಬಂದ್ ಆಗ್ಬಿಟ್ಟಿದೆ. ಇಡೀ ಬೆಂಗಳೂರಲ್ಲಿ ಎಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಲಭ್ಯ ಆಗ್ದಲೇ ಇರೋ ಕಾರಣ ಈಗ ಮದುವೆಗಳನ್ನ ನಿಲ್ಲಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ಬುಕ್ಕಿಂಗ್ ಮಾಡಿಲ್ಲ ಅಂದ್ರೆ ಹೇಗೋ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಈಗ ಆಲ್ರೆಡಿ ಬುಕ್ ಮಾಡಿರುವಂತದ್ದು, ಅಂದ್ರೆ ಮದುವೆ ದಿನ ನಿಶ್ಚಯ ಆಗ್ಬಿಟ್ಟಿರುತ್ತೆ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ಅಂದ್ರೆ ಅವ್ರ ರಿಲೇಟಿವ್ಸ್ಗೆ ಇನ್ವಿಟೇಷನ್ ಕೊಟ್ಟಿರ್ತಾರೆ, ಫ್ರೆಂಡ್ಸ್ ಗಳನ್ನ ಕರೆದಿರ್ತಾರೆ, ನಾಳೆ ಮದುವೆ ಇದೆ ಅಂತ ಹೇಳಿರ್ತಾರೆ. ಈ ಸಮಯದಲ್ಲಿ ಈ ರೀತಿ ಸಿಲಿಂಡರ್ ನಿಂದ ಮದುವೆ ಕ್ಯಾನ್ಸಲ್ ಆಗೋ ಸ್ಥಿತಿ ಬರುತ್ತೆ ಅಂದ್ರೆ ನಿಜಕ್ಕೂ ಯೋಚನೆ ಮಾಡ್ಬೇಕಾಗತ್ತೆ. ಇದೊಂದ್ ರೀತಿ ಆತಂಕನೇ ಕ್ರಿಯೇಟ್ ಆಗ್ಬಿಡುತ್ತೆ. ಯಾಕಂದ್ರೆ ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ, ಆದ್ರೆ ಈ ರೀತಿಯಾದಂತ ಒಂದು ಸಮಸ್ಯೆ ಕ್ರಿಯೇಟ್ ಆಗ್ಬಿಟ್ರೆ ಮುಂದಿನ ದಾರಿ ಏನು? ಅಂದ್ರೆ ಈ ಮದುವೆ ಒಂದು ಕ್ಯಾನ್ಸಲ್ ಆದ್ರೆ ಸುಮಾರು ಜನರಿಗೆ ಒಂದು ಉದ್ಯೋಗದ ಸಮಸ್ಯೆ ಆಗುತ್ತೆ. ಎಷ್ಟೊಂದು ಜನ ವ್ಯಾಪಾರಸ್ಥರಿರ್ತಾರೆ, ಅವ್ರಿಗೆ ಸಮಸ್ಯೆ ಆಗುತ್ತೆ. ಈ ರೀತಿಯಾದಂತ ಒಂದು ಸಿಚುಯೇಷನ್ ಈಗ ಮದುವೆ ವಿಚಾರದಲ್ಲೂ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಚಂದನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.